ಮಂಡ್ಯ ನಾಗರಾಜಪ್ಪ ಅವರ 3ನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ಕೂಡ ಅವರ ಒಂದು ಕುಟುಂಬಸ್ಥರು ಬಂದು ಇಲ್ಲಿರ್ತಕ್ಕಂಥ ಎಲ್ರಿಗೂ ಪ್ರಸಾದ ವ್ಯವಸ್ಥೆ ಮಾಡಿ ನಿಮ್ಗಳ ಆಶೀರ್ವಾದ ಪಡಿಬೇಕು ಅಂತ ಬಂದಿದ್ದಾರೆ. ಸರ್, ಎಲ್ಲ ಕಣ್ಣಾರ ನೋಡಿರೋ ಸತ್ಯನೇ ಇದು, ಬೇರೆ ಯಾವುದೂ ಇಲ್ಲ. ಇಲ್ಲಿ ಬಂದು ಅಲ್ಲಿ ಹೋಗಿ ಕನ್ಸ್ಟ್ರಕ್ಷನ್ ನಡೀತಿರೋ ಜಾಗ ಎಲ್ಲ ನೋಡ್ಬಿಟ್ಟು ಬಂದ್ವಿ. ತುಂಬ ಖುಷಿ ಆಯಿತು ಸರ್. ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೀರಾ. ಈಗಿನ ಕಾಲದಲ್ಲಿ ಈ ಜನ್ರೇಷನಲ್ಲಿ ಎಲ್ಲರೂ ಅಪ್ಪ ಅಮ್ಮನ ನೋಡ್ಕೊಳ್ಳೋದೇ ಕಷ್ಟ ಇದೆ. ಅಂಥದ್ರಲ್ಲಿ ಇಷ್ಟು ಜನಕ್ಕೆ ನೋಡಿಕೊಂಡು ಊಟ ಹಾಕೋದಂದ್ರೆ ತುಂಬಾ ಕಷ್ಟ ಇದೆ. ಒಳ್ಳೇದಾಗಲಿ ಅಷ್ಟೇ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆಯಲ್ಲಿ ಮಂಡ್ಯ ನಾಗರಾಜಪ್ಪ ಅವರ 3ನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ಕೂಡ ಅವರ ಒಂದು ಕುಟುಂಬಸ್ಥರು ಬಂದು ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಕೊಂಡು ಇಲ್ಲಿರ್ತಕ್ಕಂಥ ಎಲ್ರಿಗೂ ಪ್ರಸಾದ ವ್ಯವಸ್ಥೆ ಮಾಡಿ ನಿಮ್ಗಳ ಆಶೀರ್ವಾದ ಪಡಿಬೇಕು ಅಂತ ಬಂದಿದ್ದಾರೆ. ದಯವಿಟ್ಟು ಜೋರಾಗಿ ಒಂದ್ಸತಿ ಅವರಿಗೆ ಕ್ಲಾಸ್ ಮಾಡಿ. ಮೊದಲನೇದಾಗಿ ಮಂಡ್ಯ ನಾಗರಾಜಪ್ಪ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಇನ್ನೊಂದು ಜನ್ಮ ಅಂತ ಇದ್ದರೆ ಮತ್ತೆ ನಿಮ್ಮ ಕುಟುಂಬದಲ್ಲೇ ಹುಟ್ಟಿ ಬರಲಿ ಅಂತ ಕೇಳ್ಕೊತೀನಿ. ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಎಲ್ರಿಗೂ ಇವತ್ತಿನ ಪ್ರಸಾದದ ವ್ಯವಸ್ಥೆ ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಿಮಗೆ. ಸೊ ಎಲ್ಲರೂ ಕೂಡ ಕೈನ ಮುಂದೆ ಚಚ್ಚಿ ಅವ್ರಿಗೆ ಒಳ್ಳೇದಾಗಲಿ. ಭಗವಂತ ಆಯುಷ್, ಆರೋಗ್ಯ, ಕೀರ್ತಿ, ಸಂಪತ್ತು ಎಲ್ಲವನ್ನ ಕರುಣಿಸ್ಲಿ ಸರ್. ಸೊ ನಮ್ಮ ಒಂದು ಆಶ್ರಮದ ಬಗ್ಗೆ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ತುಂಬ ಚೆನ್ನಾಗಿದೆ, ತುಂಬ ನೀಟ್ನೆಸ್ಸು ಇದೆ. ಈಗ ನಡೆಸ್ತಾ ಇರೋ ಕನ್ಸ್ಟ್ರಕ್ಷನ್ನು ತುಂಬ ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ಇಲ್ಲೆಲ್ಲೂ ಒಂದು ನೊಣ ಆಗಲಿ ಒಂದು ಏನೊಂದು ಇಲ್ಲ, ಪ್ರತಿಯೊಂದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಭಾಳ ನೀಟಾಗಿದೆ ಸರ್. ತುಂಬ ಖುಷಿ ಆಗ್ತಾಯಿದೆ ಸರ್. ದೇವ್ರು ನಿಮಗೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಸರ್. ಸೊ ಕರ್ನಾಟಕದ ಜನರಿಗೆ ಈ ಒಂದು ಆಶ್ರಮದ ಪರವಾಗಿ ತಾವು ನೋಡಿದಂಥ ಸತ್ಯವನ್ನು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲ ಕಣ್ಣಾರ ನೋಡಿರೋ ಸತ್ಯನೇ ಇದು, ಬೇರೆ ಯಾವುದೂ ಇಲ್ಲ. ಇಲ್ಲಿ ಬಂದು ಅಲ್ಲಿ ಹೋಗಿ ಕನ್ಸ್ಟ್ರಕ್ಷನ್ ನಡೀತಿರೋ ಜಾಗ ಎಲ್ಲ ನೋಡ್ಬಿಟ್ಟು ಬಂದ್ವಿ. ತುಂಬ ಖುಷಿ ಆಯಿತು ಸರ್. ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೀರಾ. ದೇವ್ರು ನಿಮಗೆ ಒಳ್ಳೇದು ಮಾಡಲಿ ಸರ್. ಥ್ಯಾಂಕ್ ಯು. ಮಾತಾಡ್ತೀರಮ್ಮ, ಏನು ಅನ್ನಿಸ್ತು? ಏನಿಲ್ಲ, ನಮ್ಮ ಯಜಮಾನ್ರು ತೀರೋದಾಗಿಂದ ಇಂಥದ್ರಾಗ ನಾನು ಊಟ ಹಾಕ್ಸ್ಬೇಕು ಅನ್ಕೊಂಡಿದ್ದು ಸರ್. ಅದಕ್ಕೆ ಇವತ್ತು ಇಲ್ಲಿ ಮಾಡಿಸ್ತಾ ಇದ್ದೀವಿ. ಖುಷಿ ಆಗ್ತಾ ಇದೆಯಾ? ಖುಷಿ ಆಯ್ತಾ? ಇಲ್ಲಿರೋ ಆಶೀರ್ವಾದ ಸಿಗ್ಲಿ, ಆಶೀರ್ವಾದ ನಿಮ್ಮ ಸಿಗ್ಲಿ, ಯಜಮಾನ್ರ ಆತ್ಮಕ್ಕೂ ಶಾಂತಿ ಸಿಗ್ಲಿ, ಒಳ್ಳೇದಾಗಿ, ಮಗನ ಹೊಟ್ಟೆಗೆ ಹುಟ್ಟುಬಿಟ್ಟು ಬರಲಿ, ಅದೊಂದು ಕೇಳ್ಕೊಂತ ಇದ್ದೀವಿ. ಈಗಿನ ಕಾಲದಲ್ಲಿ ಈ ಜನ್ರೇಷನಲ್ಲಿ ಎಲ್ಲರೂ ಅಪ್ಪ ಅಮ್ಮನ ನೋಡ್ಕೊಳ್ಳೋದೇ ಕಷ್ಟ ಇದೆ. ಅಂಥದ್ರಲ್ಲಿ ಇಷ್ಟು ಜನಕ್ಕೆ ನೋಡಿಕೊಂಡು ಊಟ ಹಾಕೋದಂದ್ರೆ ತುಂಬಾ ಕಷ್ಟ ಇದೆ. ಒಳ್ಳೇದಾಗಲಿ ಅಷ್ಟೇ. ಚೆನ್ನಾಗಿದೆ, ಕ್ಲೀನ್ ಇದೆ, ಡಿಸಿಪ್ಲಿನ್ ಇದೆ. ಎಷ್ಟೋ ಜನಕ್ಕೆ ದಾರಿ ಆಗಿದೆ ಇದು. ಹೌದು, ತುಂಬಾ ಜನ ಇದ್ದಾರೆ. ಹೌದು, ಕೈಲಾಗದವರು ಇದ್ದಾರೆ. ಈಗಿನ ಕಾಲದಲ್ಲಿ ಏನಂದ್ರೆ ಸ್ವಂತ ಪೇರೆಂಟ್ಸ್ನೇ ನೋಡ್ಕೊಳೋದು ಕಷ್ಟ ಇದೆ. ಅಂಥದ್ರಲ್ಲಿ ಕೈಲಾಗದಿರೋರು ಮಲಗಿದ ಜಾಗದಲ್ಲಿ ಎಲ್ಲ ಮಾಡಬೇಕು ಅಂದ್ರೆ ಇಟ್ಸ್ ಗ್ರೇಟ್. ಯಾರು ಮಾಡಲ್ಲ ಈಗಿನ ಕಾಲದಲ್ಲಿ. ಅಂಥದ್ರಲ್ಲಿ ತುಂಬಾ ಚೆನ್ನಾಗಿದೆ. ನೋಡ್ತಿರೋರು ಅಟ್ಲೀಸ್ಟ್ ನಿಮ್ಮ ಕೈಲಿ ಆದಷ್ಟು ಸಹಾಯನ ಬಂದ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಹೌದು, ಬೇಡ ಕಮೆಂಟ್ ಎಲ್ಲ ಹಾಕ್ತಾರೆ, ಬಟ್ ನೀವು ಲೈವ್ ಅಲ್ಲಿ ಬಂದು ನೋಡಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ನಾವು ಯಾರ್ಯಾರಿಗೋ ಮಾಡ್ತೀವಿ, ಸಂಬಂಧಿಕರು ರಿಲೇಷನ್ಗೆ ಅಂತ ಮಾಡ್ತೀವಿ. ಅದಕ್ಕಿಂತ ಈ ಥರ ಒಂದು ಸ್ವಲ್ಪ ಜನಕ್ಕೆ ನಮ್ಮ ಕೈಲಾದಷ್ಟು ಮಾಡಿದ್ರೆ ಒಂದು ಒಳ್ಳೆ ಪುಣ್ಯ ನಮಗೂ ಸಿಗುತ್ತೆ. ಆದಷ್ಟು ನೀವು ಕೂತ್ಕೊಂಡು ನೋಡಿ ಬ್ಯಾಡ್ ಕಮೆಂಟ್ ಹಾಕೋದ್ಕಿಂತ ಲೈವಲ್ಲಿ ಬಂದು ನೋಡಿ ಅಟ್ಲೀಸ್ಟ್ ನಿಮ್ಮ ಕೈಲಿ ಏನಾಗುತ್ತೋ ₹1 ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿ ಅಷ್ಟೇ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಇಲ್ಲಿ ಬಂದು ಎಲ್ರಿಗೂ ಪ್ರಸಾದದ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಾ. ಇರತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ನಿಮಗೆ ಸಿಗಲಿ, ನಿಮ್ಮ ಕುಟುಂಬಕ್ಕೆ ಸಿಗಲಿ. ದೇವ್ರು 100 ವರ್ಷ ಚೆನ್ನಾಗಿ ಇಟ್ಟಿರಲಿ. ಸಾಕಷ್ಟು ಜನರಿಗೆ ಸಹಾಯ ಮಾಡೋಂಥ ಶಕ್ತಿ ಭಗವಂತ ಕರುಣಿಸ್ಲಿ. ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡ್ಬಿಡಿ ಅವ್ರಿಗೆ. ಒಳ್ಳೆಯದಾಗಿ. ಥ್ಯಾಂಕ್ ಯು. ವಿಶಾಲವಾದ ಹೃದಯಕ್ಕಿಂತ ಗುಡಿಯು ಎಲ್ಲಿದೆ? ಪ್ರೀತಿಯ ತೋರಿಸೋ ಮನುಜ ಬಿಟ್ಟು ದೈವವು ಬೇರೆಲ್ಲಿದೆ? ವಿಶಾಲವಾದ ಹೃದಯಕ್ಕಿಂತ ಗುಡಿಯು ಎಲ್ಲಿದೆ? ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.